ಅವರು ಕೆಲವು ಅಧಿಕಾರಿಗಳ ಮಾತು ಕೇಳೋ ಅಥವಾ ಅದೇನೋ ಗೊತ್ತಿಲ್ಲ, ಬೆಂಗಳೂರಿನಲ್ಲಿ ಸಾವಿರಾರು ರಸ್ತೆ ಬದಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ GSTಯ ನೋಟಿಸನ್ನು ಇಶ್ಯೂ ಮಾಡಿದ್ರು. ಉದ್ದೇಶ ಏನು ಗೊತ್ತೇ? ಇದನ್ನು ನರೇಂದ್ರ ಮೋದಿಯವ್ರ ಮೇಲೆ ಎತ್ತಾಕಿ ಇವರು ಇಲ್ಲಿ ದುಡ್ಡು ದರೋಡೆ ಮಾಡೋದಕ್ಕೆ ಹೊರಟಿದ್ರು. ಅದೇನಾಯಿತು, ಲಂಕೆನಲ್ಲಿ ಆಂಜನೇಯನ ಬಾಲಕ್ಕೆ ಬೆಂಕಿ ಹಚ್ತಾರೆ. ಆ ಬೆಂಕಿ ಇಡೀ ಲಂಕೆನೇ ಸುಡುತ್ತೆ. ಆ ರೀತಿನಲ್ಲಿ ಇಡೀ ಕರ್ನಾಟಕದ ರಾಜ್ಯದ ಕಾಂಗ್ರೆಸ್ಸು ಮುಳುಗೋಗುವಂಥ ಪರಿಸ್ಥಿತಿಗೆ ಬಂತು. ಹಿಂದಿನ ದಿನ ಹೇಳ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, GST ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅಂತ. ಅದರ ನಾಳೆಗೆ ಸಭೆ ಕರೀತಾರೆ. GSTಯ 2021 ಇರ್ತಕ್ಕಂಥ ಎಲ್ಲ ತೆರಿಗೆನ ನಾವು ಮನ್ನಾ ಮಾಡಿದ್ದೀವಿ ಅಂತ ಹೇಳ್ತಾರೆ. ಹಾಗೂ ನೀವು ಹೊಸದಾಗಿ GSTಗೆ ನೀವು ಅರ್ಜಿ ಕೊಟ್ಟು GSTನಲ್ಲಿ ಪಾಲ್ಗೊಳ್ಳಿ ಅಂತ ಜನಗಳಿಗೆ ಕರೆ ಕೊಡ್ತಾರೆ. 2022-23ರಲ್ಲಿ 44,548 ಕೋಟಿ ರೂಪಾಯಿ ಸಾಲ ಇತ್ತು ರಾಜ್ಯ ಸರ್ಕಾರಕ್ಕೆ. ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ ಬಂದ ಮೇಲೆ 1,00,000 ಕೋಟಿಗಿಂತ ಅಧಿಕವಾಗಿ ಸಾಲ ಮಾಡಿದ್ದಾರೆ. ಈಗ ಅದರ ಬಡ್ಡಿನ ಪಾವತಿಸೋದಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಇವತ್ತು ಎಷ್ಟೋ ಜನ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳಗಳು 2 ತಿಂಗಳು 3 ತಿಂಗಳು ಇನ್ನೂ ಪಾವತಿ ಆಗೇ ಇಲ್ಲ. ಲಕ್ಷಾಂತರ ಜನಕ್ಕೆ ಬಿಟ್ಟಿ ಭಾಗ್ಯದ ತುಪ್ಪ ತಿನ್ನಿಸಿ ಕರ್ನಾಟಕ ರಾಜ್ಯದ ಕೋಟ್ಯಾಂತರ ಜನರ ಜೇಬಿಗೆ ಕತ್ತರಿ ಹಾಕೋಂಥ ಕೆಲಸವನ್ನು, ದರೋಡೆ ಮಾಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡೋದಕ್ಕೆ ಹೊರಟಿದೆ. ಉದಾಹರಣೆಗೆ ಮೊನ್ನೆ ನೀವು ಬೆಂಗಳೂರಲ್ಲಿ ನೋಡಿರಬೇಕು, ಇಡೀ ದೇಶದಲ್ಲ ಇಡೀ ವಿಶ್ವದಲ್ಲೇ ಸನ್ಮಾನ್ಯ ನರೇಂದ್ರ ಮೋದಿಯವರು 1,13,00,000 ಕೋಟಿ ರೂಪಾಯಿನ, 1,00,000 ಕೋಟಿ ರೂಪಾಯಿನ ವಿನಿಯೋಗಿಸಿ ಡಿಜಿಟಲ್ ಯುಗದಲ್ಲಿ ಇಡೀ ವಿಶ್ವದಲ್ಲೇ ಕ್ರಾಂತಿ ಮಾಡಿದ್ದಾರೆ. ಇವತ್ತು 50 ಕೋಟಿಗಿಂತ ಅಧಿಕ ಜನರು, ಬಡವರಿರ್ಬೋದು, ದೀನ ದಲಿತರಿರ್ಬೋದು, ಸೊಪ್ಪು ಮಾರೋರು, ಹಾಲು ಮಾರುವವರು, ಕೂಲಿ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು, ತಳ್ಳಗಾಡಿ ವ್ಯಾಪಾರಿಗಳು ಇವತ್ತು ಡಿಜಿಟಲ್ ಒಂದು ಸೌಲಭ್ಯವನ್ನು ಉಪಯೋಗಿಸ್ಕೊಂಡು ಬಹಳ ಆರಾಮದಾಯಕವಾದಂಥ ಜೀವನವನ್ನು ಮಾಡ್ತಾ ಇದ್ದಾರೆ.